ಎಷ್ಟು ತಿಂಗಳು ನೀವು ಓದ್ಕೊಂಡು ಬಂದಿದ್ದೀರಾ, ಅದ್ರ ಮೇಲೆ ನಿಮ್ಮ ನಂಬಿಕೆ ಇಡಿ. ಎಷ್ಟು ರಾತ್ರಿಗಳು ನೀವು ನಿದ್ದೆ ಕೆಟ್ಟಿಲ್ಲ, ಎಷ್ಟು ಬೆಳಗ್ಗೆಗಳು ನೀವು ಬೇಗ ಎದ್ದಿಲ್ಲ, ಎಷ್ಟನ್ನ ನೀವು ತ್ಯಾಗ ಮಾಡಿದ್ದೀರಾ, ಇದೆಲ್ಲ ನಿಮಗೆ ನೆನಪಾಗ್ತದೆ. ಆ್ಯಂಡ್ ಇಟ್ಸ್ ಆಲ್ ವರ್ತ್ ಇಟ್ ಒನ್. ಡೆಫಿನೆಟ್ಲಿ ನಿಮ್ಮ ಮಾರ್ಕ್ಸ್ ನೀವು ನೋಡಿದಾಗ ಆ್ಯಂಡ್ ಆ ಒಂದು ಸ್ಮೈಲ್ ನಿಮ್ಮ ಫೇಸಿಗೆ ಬರುತ್ತಲ್ಲ, ಆ್ಯಂಡ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಮುಖದಲ್ಲಿ ಖುಷಿ ನೋಡಿ ಅವರು ಖುಷಿಯಾಗಿರ್ತಾರಲ್ಲ, ಕಾಯ್ತಾ ಇರಿ, ಆ ಮೂಮೆಂಟ್ ನಿಮಗೆ ಬಂದೇ ಬರುತ್ತೆ, ಬರಲೇಬೇಕು. ಬಿಕಾಸ್ ನನಗೆ ಗೊತ್ತು ನೀವು ನಮ್ಮ ಪರೀಕ್ಷೆ ಮಕ್ಕಳು, ಸತತವಾಗಿ ಓದ್ಕೊ ಬಂದಿದ್ದೀರಾ, ಸತತವಾಗಿ ಹಾರ್ಡ್ ವರ್ಕ್ನ ಮಾಡಿದ್ದೀರಾ. ಕಾನ್ಫಿಡೆಂಟಾಗಿ ಹೋಗಿ ಎಕ್ಸಾಮ್ನ ಬರೀ. ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಕ್ಸಾಮ್ ಬಂದೇ ಬಿಡ್ತು. ಸೊ ಸುಮಾರು ಜನಕ್ಕೆ ಸ್ಟ್ರೆಸ್ ಆಗ್ತಾ ಇರುತ್ತಲ್ವ, ನಾಳೆ ಏನು ಮಾಡೋದು, ಎಕ್ಸಾಮ್ ಬಂದೇ ಬಿಡ್ತು, ಏನು ಬರೆಯೋದು, ಹೇಗೆ ಬರೆಯೋದು ಅಂತ ಎಲ್ಲ. ಸೊ ಇವತ್ತು ರಾತ್ರಿ ಅದೇ ಜಪ ನಿಮ್ಮದು. ಸೊ ಅದನ್ನು ಹೇಗೆ ಅವಾಯ್ಡ್ ಮಾಡೋದು, ಆ್ಯಕ್ಚುಲಾಗಿ ಏನು ಮಾಡಬೇಕು ಒಂದಿನ ಎಕ್ಸಾಮ್ ಮುಂಚೆ, ಅದು ಆ ಒಂದು ರಾತ್ರಿ ಸ್ಪೆಸಿಫಿಕ್ ಆಗಿ ಏನು ಮಾಡಬೇಕು ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಬಟ್ ನನಗೆ ಗೊತ್ತಾಗಬೇಕಲ್ಲ, ಆ್ಯಕ್ಚುಲಿ ಎಷ್ಟು ಜನ ಸ್ಟ್ರೆಸ್ ಆಗಿದ್ದೀರಾ ಎಕ್ಸಾಮ್ ಹಿಂದಿನ ದಿನ, ಅದು ರಾತ್ರಿ ಎಷ್ಟು ಜನಕ್ಕೆ ಸ್ಟ್ರೆಸ್ ಅನಿಸುತ್ತೆ, ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಸ್ಟ್ರೆಸ್ ಅಂತ ಹಾಕಿ ನೋಡೋಣ, ಯಾರಿಗೆಲ್ಲ ಆ್ಯಕ್ಚುಲಾಗಿ ಸ್ಟ್ರೆಸ್ ಆಗುತ್ತೆ ಅಂತ ನನಗೆ ಗೊತ್ತು ಮಾಡ್ಕೋತೀನಿ. ನಮಗೂ ಒಂದು ಐಡಿಯಾ ಬರುತ್ತಲ್ವ, ಮಕ್ಕಳಿನ್ನ ಸ್ಟ್ರೆಸ್ಸಲ್ಲಿದ್ದಾರಪ್ಪ ಪಾಪ ಅಂತ. ಹಾಕಿದ್ರಾ? ಸ್ಟ್ರೆಸ್ ಅಂತ ಟೈಪ್ ಮಾಡಿದ್ರಾ? ಯಾರಿಗೆಲ್ಲ ಸ್ಟ್ರೆಸ್ ಅನಿಸುತ್ತೋ? ಓಕೆ, ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಕರೆಕ್ಟ್ ಪ್ರಾಪರ್ ರೂಲ್ಸ್, ಒಂದು ಸೆಟ್ ಆಫ್ 6 ರೂಲ್ಸ್ ಇದೆ ಮಕ್ಕಳೇ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ಮಾಡಿದರೆ ಸಾಕು, ಫುಲ್ ಆರಾಮಾಗಿ ಚಿಲ್ಲಾಗಿ ಎಕ್ಸಾಮ್ನ ಹೋಗಿ ಬರಿಬೋದು ನಾಳೆ ದಿನ. ಓಕೆನಾ? ಸೊ ನೋಡೋಣ. 1 night ಬಿಫೋರ್ ದ ಎಕ್ಸಾಮ್ ಡೂ ದಿಸ್. ಓಕೆ, ಸೊ SSLC ಫೈನಲ್ ಎಕ್ಸಾಮ್ ಟಿಪ್ಸ್ಗಳೇನಿದೆ ಅದನ್ನು ನಾನೀಗ ಕೊಡ್ತಾ ಹೋಗ್ತೀನಿ. ಬಟ್ ಮೇಜರಾಗಿ ಏನು ಮಾಡಬೇಕು ನೀವು, ಯು ಹ್ಯಾವ್ ಟು ಸ್ಟೇ ಕಾಮ್, ಸ್ಮಾರ್ಟಾಗಿ ರಿವೈಸ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬೆಸ್ಟ್ನ ಕೊಟ್ಬಿಟ್ಟು ಬರಬೇಕು. ಬಟ್ ಸ್ಟೇಯಿಂಗ್ ಕಾಮ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆರಾಮಾಗಿ ಶಾಂತಿಯುತವಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನೇನೆಲ್ಲ ಓದಿದಿರೋ ಅದು ಎಲ್ಲ ನಿಮ್ಮ ಬ್ರೈನಲ್ಲಿ ಇರಬೇಕು ಅಂತ ಅಂದರೆ. ಓಕೆನಾ? Yes, so the biggest mistake students make is, many students try to study everything night before, which is wrong. ನಾನು ಆ್ಯಸ್ ಎ ಸ್ಟೂಡೆಂಟ್ ಮಾಡ್ತಾ ಇದ್ದೆ, ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ರಿಯಲೈಸ್ ಆದರೆ ಇದು ಆ್ಯಕ್ಚುಲಿ ವರ್ಕೌಟ್ ಆಗೋದಿಲ್ಲ ಅಂತ. ಸೊ ದಟ್ ಈಸ್ ವೈ ಐ ಕೇಮ್ ಅಪ್ ವಿತ್ ದಿಸ್ ವಿಡಿಯೋ. ನೀವು ಅದೇ ಥರ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಓಕೆ, ಸೊ ದಿಸ್ ಕ್ರಿಯೇಟ್ ಸ್ಟ್ರೆಸ್ ಆ್ಯಂಡ್ ಕನ್ಫ್ಯೂಷನ್. ಅದೇ ಆಗ್ತಾ ಇದ್ದಿದ್ದು ಮಕ್ಕಳು, ನನಗೂ ಆ ಥರನೇ ಆಗ್ತಾಯಿತ್ತು. ಎಲ್ಲ ಓದ್ತಾ ಇದೆ, ಎಲ್ಲ ತಲೆಗೆ ಹೋದಂಗೆ ಅನಿಸ್ತಾಯಿತ್ತು, ಬಟ್ ಎಕ್ಸಾಮ್ ಹಾಲಿಗೆ ಹೋಗೋ ಅಷ್ಟೊತ್ತಿಗೆ ಫುಲ್ ಚಿತ್ರಾನ್ನ ಆಗೋಗ್ತಾಯಿದ್ದು ಆನ್ಸರ್ಸು. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಯು ಡೂ ಇಟ್. ಓಕೆ, ಯು ಡೂ. ಓಕೆ, ದಿಸ್ ಕ್ರಿಯೇಟ್ ಸ್ಟ್ರೆಸ್ ಆ್ಯಂಡ್ ಕನ್ಫ್ಯೂಷನ್. ಆಯಿತಾ? ಎರಡೂ ಒಂದೇ ಥರ ಅನಿಸುತ್ತೆ, ಕ್ವೆಶ್ಚನ್ನು ಆನ್ಸರು ಒಂದೇ ಥರ ಅನಿಸುತ್ತೆ, ಯಾವ್ದು ಬರಿಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅದರಿಂದ ಸಿಕ್ಕಾಪಟ್ಟೆ ಸ್ಟ್ರೆಸ್ ಅನ್ನೋದು ಆಗುತ್ತೆ. ಸೊ ಬೇಸಿಕಲಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮಾಡುವಂಥದ್ದು. ಓಕೆ, ಸೊ ನಾನು ಹೇಳ್ದೆ ಅಲ್ಲ, ಒಂದು 6 ರೂಲ್ಸ್ನ ಕೊಡ್ತೀನಿ ಅಂತ. ಸೊ ಅದರಲ್ಲಿ ದ ಫಸ್ಟ್ ರೂಲ್, ಡೋಂಟ್ ಸ್ಟಾರ್ಟ್ ನ್ಯೂ ಚಾಪ್ಟರ್ಸ್. ಅವಶ್ಯಕತೆನೇ ಇಲ್ಲ. ಇಷ್ಟು ತಿಂಗಳಿಂದ ಓದಿಲ್ಲ, ಇವಾಗ ಓದ್ಬಿಟ್ಟು ಸುಮ್ಮನೆ ಸ್ಟ್ರೆಸ್ ಯಾಕೆ ತಗೋತೀರಾ? ಸೊ ಡೋಂಟ್ ಸ್ಟಡಿ ನ್ಯೂ ಚಾಪ್ಟರ್ಸ್. ಯುವರ್ ಬ್ರೈನ್ ನೀಡ್ಸ್ ಕ್ಲಾರಿಟಿ, ನಾಟ್ ಓವರ್ಲೋಡೆಡ್. ಸೊ ಆಲ್ರೆಡಿ ಓದಿರೋ ಅಂಥದ್ದನ್ನು ಇನ್ನೊಂದು ಸತಿ ರಿವೈಸ್ ಮಾಡಿ, ಆಯಿತಾ? ಅದರಲ್ಲಿ ಕರೆಕ್ಟಾಗಿ ಆ ಒಂದು ಕ್ವೆಶನಲ್ಲಿ ಒಂದು ಗ್ರಿಪ್ನ ಪಡ್ಕೊಳ್ಳಿ, ಬಟ್ ಡೋಂಟ್ ಓವರ್ಲೋಡ್ ಇಟ್. ಆಯಿತಾ? ನೆಕ್ಸ್ಟ್, ರಿವೈಸ್ ವಾಟ್ ಯು ಆಲ್ರೆಡಿ ನೋ ವೆಲ್. ಅದನ್ನೇ ನಾನು ಹೇಳಿದ್ದು. ರೂಲ್ 2, ಬೇಗ ಮಾಡೋಣ, ಬಿಕಾಸ್ ಯು ಡೋಂಟ್ ಹ್ಯಾವ್ ಮಚ್ ಟೈಮ್. ಎಕ್ಸಾಮ್ ಟೈಮ್ ಈಗ. ಡೂ ಅ ಸ್ಮಾರ್ಟ್ ರಿವಿಷನ್. ಸ್ಮಾರ್ಟಾಗಿ ರಿವಿಷನ್ ಮಾಡುವಂಥದ್ದು, ಲೈಕ್ ಕ್ವಿಕ್ಲಿ ಗೋ ಥ್ರೂ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು, ಕೀವರ್ಡ್ಸ್ಗಳು, ಕೀ ಪಾಯಿಂಟ್ಸ್ಗಳು ಆ್ಯಂಡ್ ಶಾರ್ಟ್ ನೋಟ್ಸ್ಗಳು. ಆಯಿತಾ? ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ಲಿ ರಿಪೀಟೆಡ್ ಕ್ವೆಶನ್ಸ್ಗಳು, MQPsಗಳು, ನಿಮ್ಮ ಪ್ರಿಪ್ರೇಟರಿ 3 ಪೇಪರ್ಗಳು, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪೇಪರ್ಗಳು, ಆ್ಯಂಡ್ ಎಲ್ಲ ಕ್ವೆಶನ್ಸಲ್ಲಿ ಕೀವರ್ಡ್ಸ್ಗಳು, ಶಾರ್ಟ್ ನೋಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಫೋಕಸ್ ಆನ್ ಈಸಿ ಮಾರ್ಕ್ಸ್, ಲೈಕ್ ಈಸಿಯಾಗಿ ಬರೋವಂಥ ಮಾರ್ಕ್ಸ್. ಸೋಷಿಯಲಲ್ಲಿ ಮ್ಯಾಪ್ಸ್ ಆಗಿರ್ಬೋದು, ಸೈನ್ಸಲ್ಲಿ ಡಯಾಗ್ರಾಮ್ಸು, ಲ್ಯಾಂಗ್ವೇಜಲ್ಲಿ ಗ್ರಾಮರ್ ಪಾರ್ಟು, ಮ್ಯಾಥಲ್ಲಿ ಥಿಯರಮ್ಸ್, ಇದೆಲ್ಲ ಬಂದೇ ಬರುತ್ತೆ ಅಂತ ನಿಮಗೆ ಗೊತ್ತು. ಸೊ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಅಟ್ಲೀಸ್ಟ್ 10 minutes ಎವ್ರಿ ಸಿಂಗಲ್ ಡೇ ನೀವು ಮಾಡಬೇಕಿತ್ತು. ಮಾಡಿಲ್ಲ ಅಂತಂದರೆ ಐ ಡೋಂಟ್ ನೋ, ಬಟ್ ಅಟ್ಲೀಸ್ಟ್ ಇವಾಗ ಕೂತ್ಕೊಂಡು ಮಾಡಿ, ಆಯಿತಾ? ಸೊ ಈಸಿಯಾಗಿ ಸ್ಕೋರ್ ಮಾಡುವಂಥ ಒಂದು
ಮಾರ್ಕ್ಸ್ ಇವೆಲ್ಲ ಆಯಿತಾ. ಮ್ಯಾಪ್ಸ್ಗಳು, ಡಯಾಗ್ರಾಮ್ಸ್ಗಳು, ಗ್ರಾಮರು, ಥಿಯರಮ್ ಇದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 4, ಪ್ರಿಪೇರ್ ಯುವರ್ ಎಕ್ಸಾಮ್ ಕಿಟ್ ಆಯಿತಾ. ಬೆಳಗ್ಗೆ ಎಲ್ಲ ಏನೋ ಒಂದು ಗಜಿಬಿಜಿಯಲ್ಲಿ ಏನೋ ಒಂದು ಎತ್ಕೊಳ್ಳೋದು, ಏನೋ ಒಂದು ಮರ್ತ್ಬಿಟ್ಟು ಹೋಗೋದು, ಹಾಲ್ ಟಿಕೆಟೇ ಮರ್ತು ಹೋಗೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಪ್ರಿಪೇರ್ ಯುವರ್ ಎಕ್ಸಾಮ್ ಕಿಟ್ ಒಂದು ದಿನ ಪ್ರೀವಿಯಸ್ ನೈಟೇ ಕೀಪ್ ದೀಸ್ ರೆಡಿ ಟು ನೈಟ್. ಹಾಲ್ ಟಿಕೆಟು, ಪೆನ್ಸ್ಗಳು, ಪೆನ್ಸಿಲ್ಸ್ಗಳು, ಸ್ಕೇಲ್ಗಳು ಎಲ್ಲನೂ ಆಯಿತಾ. ಒಂದು 2-3 ಪೆನ್ ಎತ್ಕೊಂಡು ಹೋಗಿರಿ ಆಯಿತಾ. ಹೊಸ ಪೆನ್ ಎತ್ಕೊಂಡು ಹೋಗಬೇಡಿ, ಎಲ್ಲ 3 ಪೆನ್ನು ಹೊಸ ಪೆನ್ ಎತ್ಕೊಂಡು ಹೋಗ್ಬಿಡ್ಬೇಡಿ ಆಮೇಲೆ ಆಯಿತಾ. ಪೆನ್ಸಿಲ್ಗಳು, ಶಾರ್ಪ್ ಮಾಡಿರೋವಂಥ ಪೆನ್ಸಿಲ್ಗಳು, ಸ್ಕೇಲಿನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇವು 3 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಹಾಲ್ ಟಿಕೆಟ್ ವೆರಿ ವೆರಿ ಇಂಪಾರ್ಟೆಂಟು, ನಾನು ಅದೇ ಮಾಡ್ತೆ. ಸೊ ಹಾಲ್ ಟಿಕೆಟ್ ತುಂಬ ಇಂಪಾರ್ಟೆಂಟು ಮಕ್ಕಳೇ. ಹಾಲ್ ಟಿಕೆಟ್ನ ತೊಗೊಂಡು ಹೋಗೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗಾಗಿ ಬೆಳಗ್ಗೆ ಅದು ಯುನೋ ಇದನ್ನೆಲ್ಲ ಪ್ಯಾಕ್ ಮಾಡೋ ಅಂಥ ಟೈಮ್ ಅಲ್ಲ ಬೆಳಗ್ಗೆ. ಕಾಮಾಗಿ, ಆರಾಮಾಗಿ, ಸೈಲೆಂಟಾಗಿ ಇರೋವಂಥ ಟೈಮ್ ಎಕ್ಸಾಮ್ ಮುಂಚೆ, ಒಂದು 10 ನಿಮಿಷದ ಮುಂಚೆ, ಅರ್ಧ ಗಂಟೆ ಮುಂಚೆ ಇದನ್ನೆಲ್ಲ ಮಾಡೋ ಅಂಥ ಟೈಮ್ ಅಲ್ಲ. ಸೊ ಇದನ್ನೆಲ್ಲ ರಾತ್ರಿನೇ ಮಾಡಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 5, ಪ್ಲ್ಯಾನ್ ಯುವರ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಎಕ್ಸಾಮ್ ದಿನ ಡಿಸೈಡ್ ವಾಟ್ ಟೈಮ್ ಯು ವಿಲ್ ವೇಕಪ್. 4 o'clock, 5 o'clock ಆ ಥರ ಯು ಡಿಸೈಡ್ ದ ಟೈಮ್. ಕೀಪ್ ಯೂನಿಫಾರ್ಮ್, ಬ್ಯಾಗ್ ಆ್ಯಂಡ್ ನೋಟ್ಸ್ ಎವ್ರಿಥಿಂಗ್ ರೆಡಿ. ಬ್ಯಾಗಲ್ಲಿ ಆ ಒಂದು ಎಕ್ಸಾಮ್ ಕಿಟ್ನ ಇಟ್ಕೊಂಡಿರಬೇಕು. ನಿಮ್ಮ ಯೂನಿಫಾರ್ಮು, ಸಾಕ್ಸು, ಶೂಸು ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಅದಾದಮೇಲೆ ನೋಟ್ಸ್, ಇಫ್ ಯು ವಾಂಟ್ ಟು ಕ್ಯಾರಿ ಲಾಸ್ಟ್ ಮಿನಿಟ್ ಏನಾದರೂ ಒಂದು ನೋಟ್ಸ್ನ ಮಾಡ್ಕೊಂಡಿದ್ದೀರಾ ಅಂತಂದರೆ ಕ್ಯಾರಿ ದ್ಯಾಟ್. ಇಫ್ ಯು ಆರ್ ನಾಟ್ ಕ್ಯಾರಿಂಗ್ ಆಲ್ಸೋ ಇಟ್ ಇಸ್ ಫೈನ್. ಇಲ್ಲ ನಾನು ಎಲ್ಲ ಓದಿದ್ದೀನಿ, ಇವಾಗ ಓದ್ಬಿಟ್ಟು ಇನ್ನೂ ಸ್ಟ್ರೆಸ್ ಮಾಡ್ಕೋಬಾರ್ದು ಅಂತ ಅನ್ಸಿದ್ರೆ ಬೇಡ. ಬಟ್ ಲಾಸ್ಟ್ ಮಿನಿಟ್ ಒಂದ್ಸರಿ ಜಸ್ಟ್ ನೋಡೋಣ ಅಂತ ಅನ್ಸಿದ್ರೆ ಟೇಕ್ ಅ ಸ್ಮಾಲ್ ನೋಟ್ ವಿತ್ ಯು. ಓಕೆನಾ. ಸೊ ದಟ್ ಈಸ್ ರೂಲ್ ನಂಬರ್ 5. ರೂಲ್ ನಂಬರ್ 6 ಏನಪ್ಪ ಅಂತಂದರೆ ಸ್ಲೀಪ್ ವೆಲ್. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ರಿಲ್ಯಾಕ್ಸ್ಡ್ ಬ್ರೈನ್ ರಿಮೆಂಬರ್ಸ್ ಬೆಟರ್. ನೀವಿಷ್ಟು ತಿಂಗಳಿಂದ ಓದ್ಕೊ ಬಂದಿರೋದು ಕರೆಕ್ಟಾಗಿ ನೆನಪಿರಬೇಕು ಅಂತಂದರೆ ಆ ಬ್ರೈನ್ಗೆ ಸ್ವಲ್ಪ ರೆಸ್ಟ್ನ ಕೊಡಬೇಕು ಮಕ್ಕಳೇ. ಓಕೆನಾ. ಸೊ ಹಾಗಾಗಿ ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಸ್ಲೀಪ್ ಇಂಪ್ರೂವ್ಸ್ ಫೋಕಸ್ ಇನ್ ಎಕ್ಸಾಮ್ ಹಾಲ್. ಸೊ ಅಟ್ಲೀಸ್ಟ್ 6 hours ಆಫ್ ಸ್ಲೀಪ್ ಓಕೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಫಾರ್ಮು ಮತ್ತು ಮ್ಯಾಮ್ಗೆ ಸ್ಪೆಲ್ಲಿಂಗ್ ಬರೋದಿಲ್ಲ ಅಂತ ಅನ್ಕೋಬೇಡಿ ಆಮೇಲೆ. ಓಕೆ, ಸೊ ಪ್ರಾಪರ್ ಸ್ಲೀಪ್ ಇಂಪ್ರೂವ್ಸ್ ಫೋಕಸ್ ಇನ್ ದ ಎಕ್ಸಾಮ್ ಹಾಲ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ದ ಡೆಪ್ತ್ ಇನ್ ದಿಸ್ ಸೆಂಟೆನ್ಸ್? ಎಕ್ಸಾಮ್ ಹಾಲಲ್ಲಿ ಫೋಕಸ್ ಆಗಿರೋದು ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಆ್ಯಂಡ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬೇಸಿಕಲಿ ನಿಮ್ಮ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಎಕ್ಸಾಮಲ್ಲಿ ಕೂತ್ಕೊಂಡು ಆರಾಮಾಗಿ ಬರೆಯೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಬೇಕಾಗಿರೋದೇ ನಿದ್ದೆ. ಸೊ ನಿದ್ದೆ ಮಾಡಿ, ಅಟ್ಲೀಸ್ಟ್ 6 hours ಮಾಡಿ. ಓಕೆನಾ. ಸೊ ಇದೆಲ್ಲ ಮಾಡಿದ್ಮೇಲೆ ಒಂದನ್ನು ಡೆಫಿನೆಟ್ಲಿ ಮಾಡಿ, ನಿಮ್ಮನ್ನು ನೀವು ನಂಬಿ. ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮಗೆ ಗೊತ್ತು ನೀವು ಎಷ್ಟು ಓದಿದ್ದೀರಾ, ನಿಮಗೆ ಗೊತ್ತು ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ನಿಮಗೆ ನಿಮ್ಮ ಬಗ್ಗೆ ಕರೆಕ್ಟಾಗಿ ಗೊತ್ತಿರೋ ಅಂಥದ್ದು. ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್. ಓಕೆನಾ. ಸೊ ಯು ಪ್ರಿಪೇರ್ಡ್ ಫಾರ್ ಸೋ ಮೆನಿ ಮಂತ್ಸ್. ನಾನು ಆಗ್ಲಿಂದನೇ ಹೇಳ್ಕೊಬರ್ತಾ ಇದ್ದೀನಿ. ಯು ಪ್ರಿಪೇರ್ಡ್ 1 ದಿನ 2 ದಿನ ಅಲ್ಲ, 1 ತಿಂಗಳು 2 ತಿಂಗಳಿಂದ ಅಲ್ಲ, ಆಲ್ಮೋಸ್ಟ್ ಅ ಇಯರ್. ಇಷ್ಟು ವರ್ಷ ಇಷ್ಟು ತಿಂಗಳು ನೀವು ಓದ್ಕೊ ಬಂದಿದ್ದೀರಾ, ಅದ್ರ ಮೇಲೆ ನಿಮ್ಮ ನಂಬಿಕೆ ಇಡಿ. ಎಷ್ಟು ರಾತ್ರಿಗಳು ನೀವು ನಿದ್ದೆ ಕೆಟ್ಟಿಲ್ಲ, ಎಷ್ಟು ಬೆಳಗ್ಗೆಗಳು ನೀವು ಬೇಗ ಎದ್ದಿಲ್ಲ ಅಲ್ವಾ, ಎಷ್ಟನ್ನ ನೀವು ತ್ಯಾಗ ಮಾಡಿದ್ದೀರಾ, ಇದೆಲ್ಲ ನಿಮಗೆ ನೆನಪಾಗಬೇಕು. ಆ್ಯಂಡ್ ಇಟ್ಸ್ ಆಲ್ ವರ್ತ್ ಇಟ್ ಒನ್ ಡೇ. ಡೆಫಿನೆಟ್ಲಿ ನಿಮ್ಮ ಮಾರ್ಕ್ಸ್ ನೀವು ನೋಡಿದಾಗ ಆ್ಯಂಡ್ ಆ ಒಂದು ಸ್ಮೈಲ್ ನಿಮ್ಮ ಫೇಸಿಗೆ ಬರುತ್ತಲ್ಲ, ಆ್ಯಂಡ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಮುಖದಲ್ಲಿ ಖುಷಿ ನೋಡಿ ಅವರು ಖುಷಿಯಾಗಿರ್ತಾರಲ್ಲ, ಇಟ್ಸ್ ಆಲ್. ನೀವು ಕಾಯ್ತಾ ಇರಿ, ಆ ಮೂಮೆಂಟ್ ನಿಮಗೆ ಬಂದೇ ಬರುತ್ತೆ, ಬರಲೇಬೇಕು. ಬಿಕಾಸ್ ನನಗೆ ಗೊತ್ತು ನೀವು ನಮ್ಮ ಪರೀಕ್ಷೆ ಮಕ್ಕಳು, ಸತತವಾಗಿ ಓದ್ಕೊ ಬಂದಿದ್ದೀರಾ, ಸತತವಾಗಿ ಹಾರ್ಡ್ ವರ್ಕ್ನ ಮಾಡಿದ್ದೀರಾ. ಕಾನ್ಫಿಡೆಂಟಾಗಿ ಹೋಗಿ ಎಕ್ಸಾಮ್ನ ಬರೀರಿ. ಓಕೆ, ಸ್ಟೇ ಕಾಮ್ ಆ್ಯಂಡ್ ಟ್ರಸ್ಟ್ ಯುವರ್ ಪ್ರಿಪರೇಷನ್. ದಟ್ ಈಸ್ ವಾಟ್ ಐ ಟೋಲ್ಡ್. ಓಕೆ, ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್, ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಮಕ್ಕಳೇ. ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಗಿವ್ ಯುವರ್ ಬೆಸ್ಟ್. ಕಾನ್ಫಿಡೆಂಟ್ ಆಗಿರಿ, ಧೈರ್ಯವಾಗಿರಿ, ನಿಮ್ಮ ಬೆಸ್ಟ್ನ ನೀವು ಕೊಡಿ. ಓಕೆ, ಆ್ಯಂಡ್ ಇಫ್ ದಿಸ್ ಇಸ್ ಹೆಲ್ಪ್ ಯು, ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಇದುವರೆಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಬೇಕಾಗಿರುವಂಥ ಎಲ್ಲ ನೋಟಿಫಿಕೇಷನ್ಸ್ಗಳು, ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದೇ ಬರುತ್ತೆ. ಓಕೆ, ಆ್ಯಂಡ್ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಆಲ್ ದ ಬೆಸ್ಟ್, ಮತ್ತೆ ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ಗಳಿಗೆ. ಆ್ಯಂಡ್ ಆನ್ ದಿಸ್ ನೋಟ್, signing off, Sahana. Take care. Bye-bye.